ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ದಾರಾ? ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ. ಅವರ ಕಡೆ ಒಮ್ಮೆ ಗಮನಿಸಿ ನೋಡಿ. ಕೆಲವರಿಗೆ ವಯಸ್ಸಾಗಿದ್ರೂ ಮುಖದಲ್ಲಿ ಒಂದು ಲಾವಣ್ಯ, ಮಾತಲ್ಲಿ ಒಂದು ಚುರುಕುತನ, ಜೀವನ ಪ್ರೀತಿ ಇರುತ್ತೆ. ಇನ್ನೊಂದು ಕಡೆ ಕೆಲವರಿಗೆ ಇನ್ನೂ 40-50 ವಯಸ್ಸಾಗಿದ್ರೂ ಅಯ್ಯೋ ನಮ್ಮ ಕಾಲ ಮುಗಿತು, ಇನ್ನೇನೋ ಆಗಲ್ಲ ಅಂತ ಹೇಳ್ತಿರ್ತಾರೆ. ಯಾಕ್ ಹೀಗೆ? ಇಬ್ರೂ ಮನುಷ್ಯರೇ, ಇಬ್ರೂ ಒಂದೇ ಜೀವನ ಚಕ್ರದಲ್ಲಿ ಸಾಕ್ತಿರೋರೆ. ಆದ್ರೆ ಒಬ್ಬರಿಗೆ ಜೀವನ ಇನ್ನೂ ಆರಂಭ ಎಂದು ಕಾಣಿಸುತ್ತೆ, ಇನ್ನೊಬ್ಬರಿಗೆ ಜೀವನ ಮುಗಿದೋಯ್ತು ಎಂದು ಭಾಸವಾಗುತ್ತೆ. ಈ ವ್ಯತ್ಯಾಸ ಎಲ್ಲಿದೆ ಗೊತ್ತಾ? ಅದು ದೇಹದಲ್ಲಿಲ್ಲ, ಅದು ಮುಖದ ಸುಕ್ಕುಗಳಲ್ಲಿಲ್ಲ, ಬದಲಿಗೆ ಅದು ಮನಸ್ಸಿನಲ್ಲಿದೆ. ಮನಸ್ಸು ಎಷ್ಟು ತಾಜಾ ಇದೆಯೋ, ಎಷ್ಟು ಬೆಳೆಯಲು ತಯಾರಿದೆಯೋ, ಎಷ್ಟು ಕಲಿಯಲು ಸಿದ್ಧವಿದೆಯೋ ಅಷ್ಟೇ ಆ ಮನುಷ್ಯ ಯುವಕ. ಇಲ್ಲಾಂದ್ರೆ 20 ವರ್ಷದ ಹುಡುಗ ಸಹ ಮುದುಕನ ಮನಸ್ಸಿನಿಂದ ಬದುಕ್ತಿರಬಹುದು. ಇಂದಿನ ಕಾಲ ನೋಡಿ ಸ್ನೇಹಿತರೆ, ಮೊಬೈಲ್ ತೆರೆದ್ರೆ ಸಾಕು, ಪ್ರತಿಯೊಂದು ಜಾಹೀರಾತಿನಲ್ಲೂ ಯುವ ಪ್ರತಿಭೆ, ಕಿರಿಯ ವಯಸ್ಸಿಗೆ ಯಶಸ್ಸು ಅನ್ನೋ ಪದಗಳೇ ತುಂಬಿರುತ್ತೆ. 25 ವರ್ಷ ಆಯ್ತು ಅಂದ್ರೆ ಇನ್ನೇನು ಲೇಟ್ ಆಯ್ತಾ ಅನ್ನೋ ಭಯ ಶುರುವಾಗುತ್ತೆ. 30 ದಾಟಿದ್ರೆ ಇನ್ನೂ ಹೊಸ ಕೆಲಸ ಶುರು ಮಾಡೋದು ಕಷ್ಟ ಅಂತ ಸ್ವತಃ ತಮಗೇ ಹೇಳ್ಕೊಳ್ತಾರೆ. 40-50 ಆದ್ರೆ ಮುಗಿತು, ಇನ್ನು ರಿಟೈರ್ಮೆಂಟ್ ಬಗ್ಗೆ ಯೋಚಿಸ್ಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ. ಈ ಎಲ್ಲ ಯೋಚನೆಗಳು ಎಲ್ಲಿಂದ ಬಂದುವು? ಸಮಾಜದಿಂದ. ಜಗತ್ತು ನಮ್ಗೆ ಒಂದು ಸಂಖ್ಯೆಯ ಪ್ರಕಾರ ಬದುಕ್ಬೇಕು ಅಂತ ಹೇಳ್ಕೊಡ್ತಿದೆ. ಆ ಸಂಖ್ಯೆಯ ಆಚೆ ಹೋದ್ರೆ ನಿಮ್ಮ ಬೆಲೆ ಕಡಿಮೆ ಆಗುತ್ತೆ ಅಂತ ಭ್ರಮೆ ಹುಟ್ಟಿಸ್ತಿದೆ. ಆದರೆ ಸ್ನೇಹಿತರೆ, ಇದೇ ಭ್ರಮೆಗೆ ಬಿದ್ದು ಎಷ್ಟೋ ಜನ ತಮ್ಮ ಕನಸುಗಳನ್ನು ಮಣ್ಣಿನ ಒಳಗೆ ಮುಚ್ಚಿಬಿಡ್ತಾರೆ. ಒಂದು ಹೊಸ ಭಾಷೆ ಕಲಿಯೋದಿದ್ರೂ ಈ ವಯಸ್ಸಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಮೊದಲೇ ಬಂದು ಆ ಆಸೆಯನ್ನೇ ಕೊಂದುಬಿಡುತ್ತೆ. ಒಂದು ಹೊಸ ಬಿಸ್ನೆಸ್ ಶುರು ಮಾಡೋ ಆಲೋಚನೆ ಬಂದ್ರೂ ಯುವಕರೆಲ್ಲ ಇರೋ ಈ ಕ್ಷೇತ್ರದಲ್ಲಿ ನಾನೆಲ್ಲಿ ಗೆಲ್ತೇನೆ ಅನ್ನೋ ಅನುಮಾನ ಮೊದಲೇ ಗೆಲ್ಲುತ್ತೆ. ಹೀಗೆ ನಾವು ನಮ್ಮ ಸಾಮರ್ಥ್ಯವನ್ನಲ್ಲ, ನಮ್ಮ ಭಯವನ್ನೇ ಕೇಳ್ಕೊಂಡು ಬದುಕ್ತಿರ್ತೇವೆ. ಆದ್ರೆ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿ ನೋಡಿ, ಎಷ್ಟೋ ಮಹಾನ್ ವ್ಯಕ್ತಿಗಳು ತಮ್ಮ ಬದುಕಿನ ಅರ್ಧಭಾಗ ಮುಗಿದ ಮೇಲೆ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ. ಅವರಿಗೆ ವಯಸ್ಸಾಯಿತು ಎಂಬ ಪದ ಎಂದೂ ಒಂದು ಗೋಡೆಯಾಗಿರಲಿಲ್ಲ, ಬದಲಿಗೆ ಅದು ಅವರಿಗೆ ಒಂದು ಮೆಟ್ಟಿಲಾಗಿತ್ತು. ಯಾಕೆ ಗೊತ್ತಾ? ಅವರ ಮನಸ್ಸು ಯಾವಾಗ್ಲೂ ಇಂದೇ ಮೊದಲ ದಿನ ಅನ್ನೋ ಭಾವದಲ್ಲಿತ್ತು. ಈ ಭಾವ ನಮ್ಮ ಸನಾತನ ಸಂಸ್ಕೃತಿಯ ಆಳದಲ್ಲೂ ಅಡಗಿದೆ ಸ್ನೇಹಿತರೆ. ನಮ್ಮ ಪುರಾಣಗಳಲ್ಲಿ, ಭಗವದ್ಗೀತೆಯಲ್ಲಿ, ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರೋ ಮಾತುಗಳಲ್ಲಿ ಈ ಸತ್ಯ ಸ್ಪಷ್ಟವಾಗಿ ಕಾಣುತ್ತೆ. ದೇಹ ಎಂಬುದು ಬದಲಾಗುತ್ತಲೇ ಇರುತ್ತದೆ, ಆದರೆ ಆತ್ಮ ಶಾಶ್ವತ ಎಂಬ ಮಹಾಸತ್ಯವನ್ನು ಆತ ಕುರುಕ್ಷೇತ್ರದ ಮಧ್ಯದಲ್ಲಿ ಅರ್ಜುನನಿಗೆ ಬೋಧಿಸಿದ್ದು ಕೇವಲ ಯುದ್ಧಭೂಮಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಅನ್ವಯಿಸುವ ಮಾರ್ಗದರ್ಶನ. ಸ್ನೇಹಿತರೆ, ಇಂದಿನ ಈ ಸಂಚಿಕೆಯಲ್ಲಿ ನಾವು ಆಳವಾಗಿ ನೋಡೋಣ. ವಯಸ್ಸು ಎಂಬುದು ಕೇವಲ ಒಂದು ಸಂಖ್ಯೆ ಮಾತ್ರ ಯಾಕೆ? ಮನಸ್ಸು ಹೇಗೆ ಎಲ್ಲವನ್ನೂ ನಿರ್ಧರಿಸುತ್ತೆ? ಮತ್ತು ಶ್ರೀಕೃಷ್ಣನ ಬೋಧನೆಗಳು ಈ ವಿಷಯದಲ್ಲಿ ನಮಗೆ ಯಾವ ದಾರಿ ತೋರಿಸುತ್ತವೆ ಎಂಬುದನ್ನು. ಈ ಪ್ರಯಾಣದಲ್ಲಿ ನಿಮ್ಮ ಮನಸ್ಸಿನ ಒಳಗಿರೋ ಆ ಭಯದ ಗೋಡೆಗಳು ಕರಗಿ ಹೋಗಲಿ ಮತ್ತು ಒಂದು ಹೊಸ ಶಕ್ತಿ, ಹೊಸ ಭರವಸೆ ನಿಮ್ಮಲ್ಲಿ ಮೂಡಲಿ. ಸ್ನೇಹಿತರೆ, ಮೊದಲು ಒಂದು ಮಾತು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದೇಹ ಮತ್ತು ಮನಸ್ಸು ಎರಡು ಬೇರೆ ಬೇರೆ ವಸ್ತುಗಳು. ದೇಹಕ್ಕೆ ಕಾಲದ ಮಿತಿಯಿದೆ, ಅದು ಬೆಳೆಯುತ್ತೆ, ಮುದುಕಾಗುತ್ತೆ, ಕ್ಷೀಣಿಸುತ್ತೆ. ಇದು ಪ್ರಕೃತಿ ನಿಯಮ, ಇದನ್ ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಮನಸ್ಸಿಗೆ ಇಂಥ ಯಾವ ಮಿತಿಯೂ ಇಲ್ಲ. ಮನಸ್ಸು ಎಂಬುದು ಒಂದು ಕ್ಷೇತ್ರ. ಅದರಲ್ಲಿ ನಂಬಿಕೆ, ಆಲೋಚನೆ, ಭಾವನೆ, ಕಲ್ಪನೆ ಇವೆಲ್ಲ ಬೆಳೆಯುತ್ತಲೇ ಎನ್ಬಹುದು, ಒಂದು ಮಿತಿ ಇಲ್ದೆ. ಆದರೆ ನಾವೇನ್ ಮಾಡ್ತೇವೆ? ದೇಹದ ನಿಯಮಗಳನ್ನು ಮನಸ್ಸಿಗೆ ಅಂಟಿಸ್ಬಿಡ್ತೇವೆ. ದೇಹ ಮುದುಕಾಗ್ತಿದೆ, ಹಾಗಾಗಿ ನನ್ನ ಆಸೆ ಆಕಾಂಕ್ಷೆಗಳು ಮುದುಕಾಗ್ಬೇಕು ಅನ್ನೋ ತಪ್ಪು ತೀರ್ಮಾನಕ್ಕೆ ಬಂದ್ಬಿಡ್ತೇವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಇದ್ರು. ಅವ್ರ ಹೆಸರು ಸುಬ್ಬಯ್ಯ ಅಂತ ಇಟ್ಕೊಳ್ಳಿ. ಸುಬ್ಬಯ್ಯ ಅವರಿಗೆ ಯುವಕರಾಗಿದ್ದಾಗ ಚಿತ್ರಕಲೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಆದರೆ ಕುಟುಂಬದ ಜವಾಬ್ದಾರಿ, ಕೆಲಸ, ಮಕ್ಕಳ ವಿದ್ಯಾಭ್ಯಾಸ ಇದೆಲ್ಲ ಒಟ್ಟಾರೆ ಮುಗಿಯೋ ಹೊತ್ತಿಗೆ ಸುಬ್ಬಯ್ಯನಿಗೆ ವಯಸ್ಸು 55 ಆಗಿತ್ತು. ಒಂದಿನ ಅವರ ಮೊಮ್ಮಗ ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಒಂದು ಚಿತ್ರ ಬಿಡಿಸಿ ಕೊಡುವಂತ ಬಂದಾಗ ಸುಬ್ಬಯ್ಯ ಬ್ರಷ್ ಹಿಡಿದು 1 ಗಂಟೆ ಬಿಡಿಸಿದ್ರು. ಆ ಚಿತ್ರ ನೋಡಿ ಮೊಮ್ಮಗ ಆಶ್ಚರ್ಯಚಕಿತನಾಗಿ, ಅಜ್ಜ, ನಿನಗಿಷ್ಟು ಚೆನ್ನಾಗಿ ಬಿಡ್ಸಕ್ ಬರುತ್ತಾ ಅಂತ ಕೇಳ್ದ. ಆ ಪ್ರಶ್ನೆ ಸುಬ್ಬಯ್ಯ ಅವರ ಒಳಗೆ ಒಂದು ಕಿಡಿ ಹುಟ್ಟಿಸ್ತು. ನಾನಿಷ್ಟು ವರ್ಷ ಈ ಪ್ರತಿಭೆಯನ್ನ ಎಲ್ಲೂ ಮುಚ್ಚಿಟ್ಕೊಂಡಿದ್ದೆ ಅಂತ ಅನ್ಸಿತ್ತು. ಆ ದಿನ ರಾತ್ರಿ ಸುಬ್ಬಯ್ಯ ಯಾವ ಮೊದಲಿನ ಭಯಗಳ ಬಗ್ಗೆ ಯೋಚಿಸಿದ್ರು? ಈಗ ಶುರು ಮಾಡಿದ್ರೆ ಜನ ಏನನ್ಕೋತಾರೆ?
ಈ ವಯಸ್ಸಲ್ಲಿ ಚಿತ್ರಕಲೆ ಕ್ಲಾಸ್ಗೆ ಹೋಗೋದು ಸರಿಯಾ? ಆದ್ರೆ ಇನ್ನೊಂದು ಧ್ವನಿ ಒಳಗಿಂದ ಬಂತು. ನಿನಗೆ ಸಂತೋಷ ಸಿಗೋ ಕೆಲಸ ಮಾಡೋಕ್ಕೆ ಒಂದು ವಯಸ್ಸಿನ ಲೈಸೆನ್ಸ್ ಬೇಕಾ? ಈ ಪ್ರಶ್ನೆ ಸುಬ್ಬಯ್ಯ ಅವರ ಜೀವನವನ್ನೇ ಬದಲಿಸಿತು. ಮುಂದಿನ ವಾರವೇ ಊರಲ್ಲಿ ನಡೆಯೋ ಒಂದು ಸಣ್ಣ ಆರ್ಟ್ ವರ್ಕ್ಶಾಪ್ಗೆ ಹೆಸರು ಕೊಟ್ರು. ಮೊದಲ ದಿನ ಅವರ ಜೊತೆ ಕ್ಲಾಸ್ಗೆ ಬಂದವರೆಲ್ಲ 20-25 ವರ್ಷದ ಯುವಕ ಯುವತಿಯರು. ಸುಬ್ಬಯ್ಯ ಮೊದಲು ಸಂಕೋಚ ಪಟ್ಕೊಂಡ್ರು. ಆದರೆ 2 ತಿಂಗಳಲ್ಲಿ ಅವರ ಬ್ರಷ್ ಸ್ಟ್ರೋಕ್ಗಳಲ್ಲಿ ಒಂದು ಆಳ, ಒಂದು ಪ್ರಬುದ್ಧತೆ ಎದ್ದು ಕಾಣ್ತಿತ್ತು. ಅದು ಎಳೆಯ ವಯಸ್ಸಿನವರಿಗೆ ಸಾಧ್ಯವಾಗದ್ದು. 1 ವರ್ಷದ ನಂತರ ಸುಬ್ಬಯ್ಯ ಅವರ ಮೊದಲ ಚಿತ್ರ ಪ್ರದರ್ಶನ ಊರಿನ ಸಭಾಂಗಣದಲ್ಲಿ ನಡೆಯಿತು. ಅಲ್ಲಿ ಬಂದ ಜನ ಅವರ ಚಿತ್ರಗಳ ಹಿಂದಿನ ಜೀವನ ಅನುಭವ, ಭಾವನೆಗಳ ಆಳ ನೋಡಿ ಬೆರಗಾಗಿದ್ರು. ಒಬ್ಬ ಯುವ ವಿಮರ್ಶಕ ಹೇಳಿದ್ದ, ಈ ಚಿತ್ರಗಳಲ್ಲಿ ಒಂದು ಜೀವಮಾನದ ಕಥೆಯಿದೆ. ಇದನ್ನು ಒಂದು 20 ವರ್ಷದ ಕಲಾವಿದ ಬಿಡಿಸೋಕೆ ಸಾಧ್ಯವೇ ಇಲ್ಲ ಅಂದ. ಈ ಮಾತು ಕೇಳಿ ಸುಬ್ಬಯ್ಯ ಅವರ ಕಣ್ಣಲ್ಲಿ ನೀರ್ ಬಂದಿತ್ತು. ಯಾಕೆ ಗೊತ್ತಾ? ಅವರಿಗೆ ಅರ್ಥವಾಗಿತ್ತು. ಅವರ ವಯಸ್ಸು ಅವರಿಗೊಂದು ಅಡೆತಡೆ ಆಗಿರಲಿಲ್ಲ, ಬದಲಿಗೆ ಅದೇ ಅವರ ಶಕ್ತಿಯಾಗಿತ್ತು. ಅವರ ಅನುಭವ, ಅವರ ನೋವು, ಅವರ ಸಂತೋಷ ಇವೆಲ್ಲ ಆ ಚಿತ್ರಗಳಲ್ಲಿ ಜೀವ ತುಂಬಿದುವು. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ಪಾಠ ಇದೆ. ವಯಸ್ಸು ಒಂದು ಮಿತಿಯಲ್ಲ, ಅದು ಒಂದು ಸಂಪತ್ತು. ಪ್ರತಿ ವರ್ಷ ಕಳೆದಂತೆ ನಮ್ಮಲ್ಲಿ ಅನುಭವ ಸೇರ್ಪಡೆಯಾಗುತ್ತೆ, ಪ್ರಬುದ್ಧತೆ ಬೆಳೆಯುತ್ತೆ, ತಾಳ್ಮೆ ಹೆಚ್ಚಾಗುತ್ತೆ. ಆದರೆ ಮನಸ್ಸು ಭಯದಲ್ಲಿ ಮುಚ್ಚಿಹೋದ್ರೆ ಈ ಸಂಪತ್ತೆಲ್ಲ ಒಂದು ಮುಚ್ಚಿಟ್ಟ ಪೆಟ್ಟಿಗೆಯಲ್ಲಿದ್ದಂಗಾಗುತ್ತೆ. ಬೆಲೆ ಇದ್ರೂ ಯಾರಿಗೂ ಪ್ರಯೋಜನ ಆಗಲ್ಲ. ಈ ಸತ್ಯ ಕೇವಲ ಕಲೆಗೆ ಮಾತ್ರ ಸೀಮಿತ ಅಲ್ಲ. ಶಿಕ್ಷಣ, ಉದ್ಯೋಗ, ಆರೋಗ್ಯ, ಸಂಬಂಧಗಳು ಎಲ್ಲಾ ಕ್ಷೇತ್ರದಲ್ಲೂ ಇದು ಅನ್ವಯಿಸುತ್ತೆ. ಮುಂದಿನ ಭಾಗದಲ್ಲಿ ನಾವು ಇನ್ನೊಂದು ಮುಖ್ಯ ಅಂಶ ನೋಡೋಣ. ಮನಸ್ಸಿನ ಒಳಗಿನ ಗಡಿಗೆರೆಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಅವುಗಳನ್ನು ಮುರಿಯೋ ಶಕ್ತಿ ಪ್ರತಿಯೊಬ್ಬರಲ್ಲೂ ಹೇಗೆ ಅಡಗಿದೆ ಎಂಬುದನ್ನು. ಸುಬ್ಬಯ್ಯ ಅವರ ಕಥೆಯಿಂದ ನಾವೊಂದು ಪ್ರಶ್ನೆ ಕೇಳ್ಕೋಬೇಕು. ಆ ಗಡಿಗೆಗಳು ಎಲ್ಲಿಂದ ಬರುತ್ತವೆ? ಅವು ಯಾರೋ ಗೋಡೆ ಕಟ್ಟಿಕೊಟ್ಟ ಗಡಿಗೆಗಳಲ್ಲ. ಬದಲಿಗೆ ಅವು ನಾವೇ ನಮ್ಮ ಮನಸ್ಸಿನ ಒಳಗೆ ವರ್ಷಗಳಲ್ಲಿ ಕಲ್ಲಿನಂತೆ ಕಟ್ಟಿಕೊಂಡ ನಂಬಿಕೆಗಳು. ಇದು ನನ್ನ ವಯಸ್ಸಿಗೆ ಸೂಕ್ತ ಅಲ್ಲ, ಇದು ಚಿಕ್ಕವರಿಗೆ ಮಾತ್ರ, ನಾನೀ ಹಂತದಲ್ಲಿ ಹೊಸದನ್ನ ಕಲಿಯಕ್ಕಾಗಲ್ಲ. ಈ ಎಲ್ಲಾ ಮಾತುಗಳು ಒಂದು ಸಣ್ಣ ಬೀಜದಂತೆ ಮನಸ್ಸಲ್ಲಿ ಬಿತ್ತಲ್ಪಡುತ್ತೆ ಮತ್ತು ಕಾಲಕ್ರಮೇಣ ಅದು ಬೆಳೆದು ಬೆಳೆದು ಒಂದು ದೊಡ್ಡ ಮರವಾಗಿ ಆ ಮರದ ನೆರಳಿನಲ್ಲಿ ನಮ್ಮ ಕನಸುಗಳೆಲ್ಲ ಸೊಪ್ಪಾಗಿ ಹೋಗುತ್ತೆ. ಒಂದು ಆಸಕ್ತಿಕರ ಸಂಗತಿ ಗೊತ್ತಾ? ಆನೆಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಣ್ಣ ಹಗ್ಗದಿಂದ ಕಂಬಕ್ಕೆ ಕಟ್ಟಿಡ್ತಾರಂತೆ. ಆ ಆನೆ ಮೊದಲೆಲ್ಲ ಹಗ್ಗ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ಸಾಧ್ಯ ಆಗಲ್ಲ. ಒಂದು ಹಂತದ ನಂತರ ಅದು ಪ್ರಯತ್ನವನ್ನೇ ನಿಲ್ಲಿಸ್ಬಿಡುತ್ತೆ. ಮುಂದೆ ಅದು ದೊಡ್ಡದಾಗಿ ಆ ಹಗ್ಗ ಮುರಿಯೋ ಶಕ್ತಿ ಪೂರ್ತಿ ಇದ್ರೂ ಅದು ಮುರಿಯೋ ಪ್ರಯತ್ನವನ್ನೇ ಮಾಡಲ್ಲ. ಯಾಕೆ? ಅದರ ದೇಹ ಬೆಳೆದಿದೆ, ಆದ್ರೆ ಅದರ ಮನಸ್ಸಲ್ಲಿ ಇನ್ನೂ ಚಿಕ್ಕ ಆನೆಯ ನಂಬಿಕೆಯೇ ಉಳಿದಿರುತ್ತೆ. ನಾನಿದನ್ನ ಮುರಿಯಕ್ಕಾಗಲ್ಲ ಅನ್ನೋ ನಂಬಿಕೆ. ನಾವು ಮನುಷ್ಯರೂ ಹೀಗೆ. ಚಿಕ್ಕವರಾಗಿದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಹೇಳಿನ ಮಾತು ಅಥವಾ ಒಂದು ಸೋಲಿನ ಅನುಭವ ನಮ್ಮ ಮನಸ್ಸಿಗೆ ಆ ಹಗ್ಗದ ಕೆಲಸ ಮಾಡುತ್ತೆ. ಮುಂದೆ ನಾವು ದೊಡ್ಡವರಾಗ್ತೇವೆ, ಸಾಮರ್ಥ್ಯ ಬೆಳೆಯುತ್ತೆ, ಸಂಪನ್ಮೂಲ ಸಿಗುತ್ತೆ. ಆದ್ರೆ ಮನಸ್ಸಲ್ಲಿ ಆ ಹಳೆಯ ಧ್ವನಿಯೇ ಪ್ರತಿಧ್ವನಿಸ್ತಿರುತ್ತೆ, ನಿನಗಿದ ಆಗಲ್ಲ. ಈ ಧ್ವನಿಯನ್ನ ಗುರುತಿಸೋದೇ ಮೊದಲ ಹೆಜ್ಜೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ವಾಸಿಸ್ತಿದ್ದ ಲಲಿತಮ್ಮ ಅನ್ನೋ ಮಹಿಳೆ. ಮದುವೆ ಆಗಿ ಮಕ್ಕಳ ಪಾಲನೆ ಮುಗಿಸೋ ಹೊತ್ತಿಗೆ ಅವರ ವಯಸ್ಸು 60 ದಾಟಿತ್ತು. ಗಂಡ ತೀರುಹೋಗಿ ಮಕ್ಕಳು ಬೇರೆ ಊರಲ್ಲಿ ಸೆಟ್ಲಾಗಿದ್ರು. ಲಲಿತಮ್ಮ ಒಂಟಿಯಾಗಿ ಮನೆಯಲ್ಲಿ ಕಾಲ ಕಳೀತಿದ್ರು. ಒಂದು ದಿನ ಅವರ ಪಕ್ಕದ ಮನೆಯ ಹುಡುಗಿ ಸ್ಮಾರ್ಟ್ಫೋನ್ನಲ್ಲಿ ಯೂಟ್ಯೂಬ್ ತೋರಿಸ್ತಾ, ಆಂಟಿ, ನೀವು ಮಾಡೋ ಹಲಸಿನ ಹಪ್ಪಳ ಸೂಪರ್ ಇರುತ್ತೆ, ಇದನ್ನ ಯೂಟ್ಯೂಬ್ನಲ್ಲಿ ಹಾಕಿದ್ರೆ ಎಲ್ಲರೂ ನೋಡಬಹುದು ಅಂತ ಹೇಳಿದ್ಲು. ಲಲಿತಮ್ಮ ಮೊದಲು ನಕ್ಕು ಬಿಟ್ಟಿದ್ರು. ನಾನಾ, ಈ ವಯಸ್ಸಲ್ಲಿ ಆ ಮೊಬೈಲ್ ಗಿಬೈಲೆಲ್ಲ ನನಗೆ ಬರಲ್ಲ ಅಂದ್ರು. ಆದ್ರೆ ಆ ಹುಡುಗಿ ಬಿಡ್ಲಿಲ್ಲ. ಪ್ರತಿದಿನ ಬಂದು ಪುಸ್ಲಾಯಿಸ್ತಿದ್ಲು. ಒಂದು ದಿನ ಲಲಿತಮ್ಮ ಧೈರ್ಯವರಡಿ, ಒಂದೇ ಒಂದು ವಿಡಿಯೋ ಮಾಡಿ ನೋಡೋಣ, ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡೋಣ ಅಂತ ಒಪ್ಕೊಂಡ್ರು. ಆ ಮೊದಲ ವಿಡಿಯೋ ಒಂದೇ ತಿಂಗಳಲ್ಲಿ ಸಾವಿರಾರು ಜನ ನೋಡಿದ್ರು. ಲಲಿತಮ್ಮನ ಮುಗ್ಧ ಮಾತು, ಪ್ರೀತಿಯಿಂದ ಕಲಿಸೋ ರೀತಿ, ಹಳ್ಳಿ ಮೂಲ ಪಾಕಪದ್ಧತಿಗಳ ಮೌಲ್ಯ ಇವೆಲ್ಲ ಜನರ ಮನ ಗೆದ್ವು. ಇಂದು ಲಲಿತಮ್ಮ ಅವರ ಚಾನಲ್ಗೆ ಲಕ್ಷಾಂತರ ಸಬ್ಸ್ಕ್ರೈಬರ್ಗಳಿದ್ದಾರೆ. ಎಷ್ಟೋ ಜನ ಕಮೆಂಟ್ನಲ್ಲಿ ಬರೀತಾರೆ, ಅಮ್ಮ ನೆನಪಾಗ್ತಾರೆ ಇವರನ್ನ ನೋಡಿದರೆ. ಲಲಿತಮ್ಮ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ನಾನು ಮೊದಲು ಯೋಚಿಸಿದ್ದು ತಪ್ಪು. ನನಗೆ ಅನುಭವ ಇದೆ, ಪ್ರೀತಿ ಇದೆ, ಜನರಿಗೆ ಕೊಡೋಕ್ಕೆ ಎಷ್ಟೋ ಇದೆ. ಬರೀ ಒಂದು ಮೊಬೈಲ್ ಬಟನ್ ಒತ್ತೋಕ್ಕೆ ಭಯಪಟ್ಟು ಇಷ್ಟೆಲ್ಲಾ ತಡೆ ಹಿಡಿದಿದ್ದೆ. ಸ್ನೇಹಿತರೆ, ಈ 2 ಕಥೆಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ, ಗಮನಿಸಿದ್ರಾ? 2 ಸಂದರ್ಭಗಳಲ್ಲೂ ಬದಲಾವಣೆ ಶುರುವಾಗಿದ್ದು ಯಾರೋ ಹೊರಗಿನವರು ಒಂದು ಪ್ರಶ್ನೆ ಕೇಳಿದ್ರಿಂದ. ಆದರೆ ಆ ಪ್ರಶ್ನೆಗೆ ಸ್ಪಂದಿಸೋ ಶಕ್ತಿ, ಆ ಮೊದಲ ಹೆಜ್ಜೆ ಇಡೋ ಧೈರ್ಯ ಇದು ಒಳಗಿಂದಲೇ ಬಂತು. ಯಾರೂ ಅವರ ವಯಸ್ಸನ್ನ ಬದಲಾಯಿಸಲಿಲ್ಲ,
ಆದರೆ ಅವರ ಮನಸ್ಥಿತಿ ಬದಲಾಯಿತು. ಮನಸ್ಸು ಎಂಬುದು ಒಂದು ಬಗೆಯ ಮಣ್ಣಿನಂತೆ ಅಂತ ಯೋಚಿಸಿ. ಯಾವ ಬೀಜವನ್ನು ಬಿತ್ತಿದ್ರೆ ಅದೇ ಬೆಳೆಯುತ್ತೆ. ನಿರಂತರವಾಗಿ ನನಗಾಗಲ್ಲ, ನನ್ನ ಕಾಲು ಮುಗಿತು ಅನ್ನೋ ಬೀಜ ಬಿತ್ತಿದ್ರೆ ಅದೇ ಬೆಳೆದು ಬೇರು ಬಿಟ್ಟು ನಮ್ಮ ಪ್ರತಿ ನಿರ್ಧಾರದ ಮೇಲೂ ಪ್ರಭಾವ ಬೀರುತ್ತೆ. ಆದರೆ ಅದೇ ಮಣ್ಣಲ್ಲಿ ಇಂದೇ ಹೊಸ ಆರಂಭ, ನಾನಿನ್ನೂ ಬೆಳೆಯಬಲ್ಲೆ ಅನ್ನೋ ಬೀಜ ಬಿತ್ತಿದ್ರೆ ಅದೇ ಮಣ್ಣು ಹೊಸ ಚಿಗುರು ಕೊಡುತ್ತೆ. ಆಧುನಿಕ ವಿಜ್ಞಾನವೂ ಈ ವಿಷಯವನ್ನು ಒಪ್ಪುತ್ತೆ. ನಮ್ಮ ಮೆದುಳು ಎಷ್ಟು ವಯಸ್ಸಾದರೂ ಹೊಸ ನರತಂತುಗಳ ಸಂಪರ್ಕ ಮಾಡಿಕೊಳ್ಳೋ ಸಾಮರ್ಥ್ಯ ಹೊಂದಿರುತ್ತೆ. ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಅಂದ್ರೆ 80 ವರ್ಷದ ವ್ಯಕ್ತಿಯೂ ಹೊಸ ಕೌಶಲ್ಯ ಕಲಿಯಬಲ್ಲ, ಹೊಸ ಭಾಷೆ ಕಲಿಯಬಲ್ಲ, ಹೊಸ ಚಿಂತನೆ ಬೆಳೆಸ್ಕೊಳ್ಬಲ್ಲ. ಆದರೆ ಈ ಸಾಮರ್ಥ್ಯ ಬಳಕೆಗೆ ಬರೋದು ಮನಸ್ಸು ಅದಕ್ಕೆ ಅವಕಾಶ ಕೊಟ್ರೆ ಮಾತ್ರ. ಮನಸ್ಸು ಇಲ್ಲ, ಸಾಧ್ಯ ಇಲ್ಲ ಅಂತ ಬಾಗಿಲು ಮುಚ್ಚಿಬಿಟ್ರೆ ಎಷ್ಟೇ ಸಾಮರ್ಥ್ಯ ಇದ್ರೂ ಅದು ಹೊರಬರಲ್ಲ. ಇಲ್ಲಿ ನಾವು ಒಂದು ಮುಖ್ಯ ಪ್ರಶ್ನೆ ಕೇಳ್ಕೋಬೇಕು. ನಮ್ಮ ಯೋಚನೆಗಳನ್ನ ಯಾರು ನಿಯಂತ್ರಿಸ್ತಾರೆ? ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೇವೆ, ನಾನೇ ನಿರ್ಧಾರ ತೆಗಿತೇನೆ ಅಂತ. ಆದರೆ ವಾಸ್ತವದಲ್ಲಿ ಎಷ್ಟೋ ಬಾರಿ ನಮ್ಮ ಸುತ್ತಲಿನ ಜನ, ಸಮಾಜದ ಮಾತುಗಳು, ಮಾಧ್ಯಮಗಳಲ್ಲಿ ಕಾಣಿಸೋ ಚಿತ್ರಣಗಳು ಇವೆಲ್ಲ ನಮ್ಮ ಯೋಚನೆಗಳನ್ನ ರೂಪಿಸ್ತಿರ್ತವೆ. ಈ ವಯಸ್ಸಲ್ಲಿ ಮದುವೆ ಆಗ್ಬೇಕು, ಈ ವಯಸ್ಸಲ್ಲಿ ಮಕ್ಕಳಾಗ್ಬೇಕು, ಈ ವಯಸ್ಸಿಗೆ ಇಷ್ಟು ಸಾಧಿಸಿರ್ಬೇಕು. ಈ ಎಲ್ಲಾ ಲೆಕ್ಕಾಚಾರಗಳು ಸಮಾಜ ಕೊಟ್ಟ ಟೈಮ್ ಟೇಬಲ್, ನಮ್ಮ ಸ್ವಂತದ್ದಲ್ಲ. ಒಂದು ಕಥೆ ನೆನಪಾಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಆಲದ ಮರ ಇತ್ತು. ಆ ಮರದ ಕೆಳಗೆ ಒಂದು ಸಣ್ಣ ಗಿಡ ಬೆಳೀತಿತ್ತು. ಆ ಆಲದ ಮರದ ದಪ್ಪ ಎಲೆಗಳಿಂದ ಸೂರ್ಯನ ಬೆಳಕು ಆ ಗಿಡಕ್ಕೆ ಸಿಗ್ತಿರ್ಲಿಲ್ಲ. ಗಿಡ ಬೆಳೆಯೋಕೆ ಪ್ರಯತ್ನಿಸಿದರೂ ಸಂಪೂರ್ಣ ಬೆಳೆಯೋಕೆ ಆಗ್ತಿರ್ಲಿಲ್ಲ. ಒಂದು ದಿನ ಬಿರುಗಾಳಿ ಬಂದು ಆ ಆಲದ ಮರ ಬಿದ್ದೋಯ್ತು. ಆಗ ಆ ಸಣ್ಣ ಗಿಡಕ್ಕೆ ಪೂರ್ತಿ ಸೂರ್ಯನ ಬೆಳಕು ಸಿಗೋಕೆ ಶುರುವಾಯಿತು. ಕೆಲವೇ ತಿಂಗಳಲ್ಲಿ ಆ ಗಿಡ ಎತ್ತರಕ್ಕೆ ಬೆಳೆದು ಸ್ವಂತ ಗುರುತು ಮಾಡ್ಕೊಂಡ್ಬಿಡ್ತು. ಈ ಕಥೆಯಲ್ಲಿ ಆ ಆಲದ ಮರ ಯಾವುದು ಗೊತ್ತಾ? ಅದು ನಮ್ಮ ಒಳಗಿನ ಇಲ್ಲ, ಸಾಧ್ಯ ಇಲ್ಲ ಅನ್ನೋ ಧ್ವನಿ. ಅದು ನಮ್ಮ ಮೇಲೆ ನೆರಳು ಹಾಕಿ ನಮ್ಮ ಬೆಳವಣಿಗೆಯ ಬೆಳಕನ್ನ ಮುಚ್ಚಿಡುತ್ತೆ. ಆ ಮರ ಬೀಳೋವರೆಗೆ ಕಾಯ್ಬೇಕಾಗಿಲ್ಲ ಸ್ನೇಹಿತರೆ. ನಾವೇ ಆ ಮರವನ್ನ ಗುರುತಿಸಿ ಅದಕ್ಕೆ ಸಾಕು, ಇನ್ನು ನೀನು ನನ್ಮೇಲೆ ಆಳ್ವಿಕೆ ಮಾಡಲ್ಲ ಅಂತ ಹೇಳೋಕೆ ಶಕ್ತಿ ಇದೆ. ಆ ಶಕ್ತಿಯ ಹೆಸರೇ ಜಾಗೃತ ಆಯ್ಕೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಮಗೆ 2 ಆಯ್ಕೆ ಇರುತ್ತೆ. ಒಂದು, ಇನ್ನೊಂದು ದಿನ ಅದೇ ಹಳೆ ಕಥೆ ಅಂತ ಯೋಚಿಸೋದು. ಇನ್ನೊಂದು, ಇಂದು ಒಂದು ಹೊಸ ಪುಟ, ಏನು ಬರೆಯೋದು ನಾನು ನಿರ್ಧರಿಸ್ತೇನೆ ಅಂತ ಯೋಚಿಸೋದು. ಈ ಆಯ್ಕೆ ಮಾಡೋಕೆ ವಯಸ್ಸಿನ ಮಿತಿಯಿಲ್ಲ. 20 ವರ್ಷದ ಹುಡುಗ ಸಹ ಮೊದಲ ಯೋಚನೆ ಆಯ್ಕೆ ಮಾಡಬಹುದು. 80 ವರ್ಷದ ವ್ಯಕ್ತಿ ಸಹ 2ನೇ ಯೋಚನೆ ಆಯ್ಕೆ ಮಾಡಬಹುದು. ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಆದ್ರೆ ಸ್ನೇಹಿತರೆ, ಈ ಆಯ್ಕೆ ಮಾಡೋದು ಸುಲಭ ಅಲ್ಲ. ಯಾಕೆಂದ್ರೆ ಹಳೆಯ ಯೋಚನೆಗಳ ಜೊತೆ ನಮಗೆ ಒಂದು ಆರಾಮ ಇರುತ್ತೆ, ಒಂದು ಬಗೆಯ ಕಂಫರ್ಟ್ ಝೋನ್. ನನಗಾಗಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಮಾಡೋ ಜವಾಬ್ದಾರಿ ಇಲ್ಲ, ಸೋಲೋ ಭಯ ಇಲ್ಲ. ಈ ಸುರಕ್ಷಿತ ಭಾವನೆಯೇ ಅತಿದೊಡ್ಡ ಶತ್ರು. ಕಂಫರ್ಟ್ ಝೋನ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಒಂದು ಸುಖಕರ ಸ್ಥಿತಿ, ಎಲ್ಲಿ ಎಲ್ಲವೂ ಗೊತ್ತಿರುತ್ತೆ, ಎಲ್ಲಿ ಯಾವ ಆಶ್ಚರ್ಯವೂ ಇಲ್ಲ, ಯಾವ ಸವಾಲೂ ಇಲ್ಲ. ಆದರೆ ಇದೇ ಸ್ಥಿತಿ ಒಂದು ಮುಚ್ಚಿದ ಕೋಣೆಯಂತೆ ಸಹ. ಒಳಗೆ ಎಷ್ಟು ಆರಾಮವಾಗಿದ್ರೂ ಆ ಕೋಣೆಯ ಗಾಳಿ ಒಂದು ದಿನ ಹಳಸಿ ಹೋಗುತ್ತೆ. ಜೀವನ ಬೆಳೆಯೋದು ಆ ಕೋಣೆಯ ಹೊರಗೆ. ಬಾಗಿಲು ತೆರೆದು ಹೊಸ ಗಾಳಿ ಒಳಗೆ ಬಿಟ್ಕೊಂಡಾಗ. ಒಂದು ಮಹತ್ವದ ನಿದರ್ಶನ ನೋಡೋಣ. ಮೈಸೂರಿನ ಸಮೀಪದ ಒಂದು ಹಳ್ಳಿಯಲ್ಲಿ ರಂಗಪ್ಪ ಅನ್ನೋ ರೈತ ಇದ್ರು. ಇಡೀ ಜೀವನ ಬೇಸಾಯ ಮಾಡ್ಕೊಂಡು ಬಂದಿದ್ರು. ಅವರ ಮಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದ. ಒಂದು ವರ್ಷ ಮಳೆ ಸಂಪೂರ್ಣ ಕೈಕೊಟ್ಟು ಬೆಳೆ ಪೂರ್ತಿ ಹಾಳಾಯ್ತು. ರಂಗಪ್ಪ ಅವ್ರಿಗೆ ಆಗಲೇ 68 ವರ್ಷ. ಅಷ್ಟು ವಯಸ್ಸಲ್ಲಿ ಹೊಸ ಬೆಳೆ ಪದ್ಧತಿ ಕಲಿಯೋದು, ಹೊಸ ತಂತ್ರಜ್ಞಾನ ಬಳಸೋದು ಸುಲಭ ಅಲ್ಲ ಅಂತ ಎಲ್ರೂ ಅಂದ್ಕೊಂಡ್ರು, ರಂಗಪ್ಪ ಸ್ವತಃ ಸಹ. ಆದರೆ ಒಂದು ದಿನ ಮಗ ಮನೆಗೆ ಬಂದಾಗ, ಅಪ್ಪ, ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬರುತ್ತೆ, ಸರ್ಕಾರದ ಯೋಜನೆ ಇದೆ, ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ. ರಂಗಪ್ಪ ಮೊದಲ ಪ್ರತಿಕ್ರಿಯೆ, ಅಯ್ಯೋ, ಇದೆಲ್ಲ ನಮ್ ಕಾಲದಲ್ಲಿ ಇರ್ಲಿಲ್ಲ, ಈಗ ಕಲಿಯಕ್ಕಾಗಲ್ಲ ಮಗ. ಆದ್ರೆ ಆ ರಾತ್ರಿ ನಿದ್ದೆ ಬರ್ಲಿಲ್ಲ ರಂಗಪ್ಪಗೆ. ಅವರ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ನಾನು 50 ವರ್ಷದಿಂದ ಬೇಸಾಯ ಮಾಡ್ತಿದ್ದೀನಿ. ಪ್ರತಿ ವರ್ಷ ಮಣ್ಣಿನ ಸ್ವಭಾವ ಬೇರೆ ಬೇರೆ ಇರುತ್ತೆ. ಪ್ರತಿ ವರ್ಷ ಹೊಸ ಸವಾಲು ಬರುತ್ತೆ. ಪ್ರತಿ ವರ್ಷ ನಾನೇನೋ ಹೊಂದಾಣಿಕೆ ಮಾಡ್ಕೊಂಡೇ ಬಂದಿದ್ದೀನಿ. ಮತ್ತೊಂದು ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಯಾಕಾಗಲ್ಲ? ಮಾರ್ನೇ ದಿನ ರಂಗಪ್ಪ ಮಗನ ಜೊತೆ ಕೃಷಿ ಇಲಾಖೆಗೆ ಹೋದ್ರು. ಅಲ್ಲಿ ಡ್ರಿಪ್ ಇರಿಗೇಷನ್ ಬಗ್ಗೆ ಮಾಹಿತಿ ಪಡೆದ್ರು. ಮೊದಲು ಸಣ್ಣ 1 ಎಕರೆಯಲ್ಲಿ ಪ್ರಯೋಗ ಮಾಡಿದ್ರು. ಫಲಿತಾಂಶ ಕಂಡು ಅವರೇ ಆಶ್ಚರ್ಯಚಕಿತರಾದ್ರು.
ಅರ್ಧದಷ್ಟು ನೀರಿನಲ್ಲಿ 2 ಪಟ್ಟು ಬೆಳೆ. ಮುಂದಿನ ವರ್ಷ ಇಡೀ ಜಮೀನಿಗೂ ಅದೇ ಪದ್ಧತಿ ಅನುಸರಿಸಿದ್ರು. ಈಗ ರಂಗಪ್ಪ ಸುತ್ತಮುತ್ತಲಿನ ಹಳ್ಳಿಗಳ ಯುವ ರೈತರಿಗೆ ಡ್ರಿಪ್ ಇರಿಗೇಷನ್ ಬಗ್ಗೆ ಸ್ವತಃ ಪಾಠ ಮಾಡ್ತಾರೆ. ಹಿರಿಯ ಮಾಸ್ಟರ್ ಅಂತ ಅವರಿಗೆ ಊರಲ್ಲಿ ಗೌರವದ ಹೆಸರು ಬಂದಿದೆ. ರಂಗಪ್ಪ ಒಂದು ಮಾತು ಆಗಾಗ ಹೇಳ್ತಾರೆ: ಬೀಜ ಬಿತ್ತೋ ಮುಂಚೆ ಮಣ್ಣು ಹಸನು ಮಾಡಬೇಕು. ಅದೇ ಥರ ಹೊಸ ಯೋಚನೆ ಬಿತ್ತೋ ಮುಂಚೆ ಮನಸ್ಸನ್ನು ಹಸನು ಮಾಡಬೇಕು. ಹಳೆ ಕಲ್ಲು ಮುಳ್ಳುಗಳನ್ನು ಮನಸ್ಸಲ್ಲಿಟ್ಕೊಂಡು ಹೊಸದನ್ನು ಬೆಳೆಸೋಕೆ ಆಗಲ್ಲ. ಈ ಎಲ್ಲಾ ಕಥೆಗಳಲ್ಲಿ ಒಂದು ಸಾಮಾನ್ಯ ಎಳೆ ಇದೆ ಸ್ನೇಹಿತರೆ. ಬದಲಾವಣೆಗೆ ಮುಂಚೆ ಒಂದು ಒಪ್ಪಿಗೆ ಬೇಕು. ಯಾವ ಒಪ್ಪಿಗೆ? ಸ್ವಂತ ಮನಸ್ಸಿನ ಒಪ್ಪಿಗೆ. ನಮ್ಮ ಮನಸ್ಸು ಹೌದು, ಸಾಧ್ಯ ಅಂತ ಒಪ್ಪಿಕೊಂಡ ಕ್ಷಣ ಹೊರಗಿನ ಜಗತ್ತು ಆ ಒಪ್ಪಿಗೆಗೆ ತಕ್ಕ ಅವಕಾಶಗಳನ್ನು ತೋರಿಸಿಕೊಡ್ತಾ ಹೋಗುತ್ತೆ. ಇಲ್ಲಿಯವರೆಗೆ ನಾವು ಸಾಮಾನ್ಯ ಜೀವನದ ಕಥೆಗಳ ಮೂಲಕ ಈ ಸತ್ಯ ನೋಡಿದ್ವಿ. ಆದ್ರೆ ಸ್ನೇಹಿತರೆ, ಈ ಸತ್ಯ ಹೊಸದಲ್ಲ. ಇದು ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸಿದ ಗೀತೋಪದೇಶದ ಆಳದಲ್ಲೂ ಅಡಗಿದೆ. ಕುರುಕ್ಷೇತ್ರ ಯುದ್ಧಭೂಮಿಯ ಆ ದೃಶ್ಯ ನೆನಪಿಸ್ಕೊಳ್ಳಿ. 2 ಸೈನ್ಯಗಳು ಮುಖಾಮುಖಿಯಾಗಿ ನಿಂತಿವೆ. ಅರ್ಜುನ ತನ್ನ ರಥದಲ್ಲಿ ನಿಂತು ಎದುರಿನ ಸೈನ್ಯ ನೋಡ್ತಾನೆ. ಅಲ್ಲಿ ಗುರು ದ್ರೋಣ, ಅಜ್ಜ ಭೀಷ್ಮ, ಸಂಬಂಧಿಕರು, ಗೆಳೆಯರು ಎಲ್ಲರೂ ಇದ್ದಾರೆ. ಒಮ್ಮೆಗೆ ಅರ್ಜುನನ ಕೈಕಾಲು ನಡುಗುತ್ತೆ. ಗಾಂಡೀವ ಜಾರಿ ಬೀಳುತ್ತೆ. ನಾನು ಯುದ್ಧ ಮಾಡಲ್ಲ ಅಂತ ಕೃಷ್ಣನಿಗೆ ಹೇಳ್ತಾನೆ. ಇಲ್ಲಿ ಒಂದು ಆಸಕ್ತಿಕರ ಅಂಶ ಗಮನಿಸಿ. ಅರ್ಜುನ ಒಬ್ಬ ಮಹಾನ್ ಯೋಧ. ಅವನಿಗೆ ಬಿಲ್ಲುವಿದ್ಯೆಯಲ್ಲಿ ಸಮಾನರು ಯಾರೂಲಿಲ್ಲ. ಆದರೆ ಆ ಕ್ಷಣದಲ್ಲಿ ಅವನ ದೈಹಿಕ ಸಾಮರ್ಥ್ಯ ಇಲ್ಲ ಎಂಬುದು ಸಮಸ್ಯೆ ಆಗಿರಲಿಲ್ಲ. ಸಮಸ್ಯೆ ಇದ್ದಿದ್ದು ಅವನ ಮನಸ್ಸಲ್ಲಿ. ಭಯ, ಸಂದೇಹ, ಮೋಹ, ಇದು ನನ್ನ ಕೈಲಿ ಆಗಲ್ಲ ಅನ್ನೋ ಭಾವನೆ, ಇವೆಲ್ಲ ಅವನ ಶಕ್ತಿಯನ್ನು ಮುಚ್ಚಿಹಾಕಿತ್ತು. ಶ್ರೀಕೃಷ್ಣ ಇಲ್ಲಿ ಏನ್ಮಾಡ್ತಾನೆ ಗೊತ್ತಾ? ಮೊದಲು ಆಯುಧ ಎತ್ಕೋ ಅಂತ ಹೇಳಲ್ಲ. ಮೊದಲು ಅರ್ಜುನನ ಮನಸ್ಸಿನ ಜೊತೆ ಮಾತಾಡ್ತಾನೆ. ಅಶೋಚ್ಯಾನನ್ ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಅಂದ್ರೆ ಯಾವುದಕ್ಕೆ ದುಃಖಿಸಬಾರದೋ ಅದಕ್ಕೆ ನೀನು ದುಃಖಿಸ್ತಿದ್ದೀಯ, ಆದರೆ ಜ್ಞಾನಿಯ ಮಾತುಗಳನ್ನೂ ಆಡುತ್ತಿದ್ದೀಯಾ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಕೃಷ್ಣ ಮೊದಲು ಮಾಡಿದ ಕೆಲಸ ಏನು? ಅರ್ಜುನನ ಯೋಚನೆಯ ಮೂಲ ಎಲ್ಲಿದೆ ಅಂತ ತೋರಿಸ್ದ. ಸಮಸ್ಯೆ ಎದುರಿನ ಸೈನ್ಯದಲ್ಲಿಲ್ಲ, ಅರ್ಜುನನ ಒಳಗಿನ ಗ್ರಹಿಕೆಯಲ್ಲಿದೆ ಅಂತ ಎತ್ತಿ ತೋರಿಸ್ದ. ಇದನ್ನೇ ನಾವು ಇಂದಿನ ವಿಷಯಕ್ಕೆ ಜೋಡಿಸಿ ನೋಡಿದ್ರೆ, ನಮ್ಮಲ್ಲಿ ಎಷ್ಟೋ ಜನ ವಯಸ್ಸಾಯ್ತು, ಇನ್ನೇನೂ ಮಾಡಕ್ಕಾಗಲ್ಲ ಅಂತ ಹೇಳಿಕೊಂಡು ಕುಳಿತಿರ್ತೇವೆ. ಇಲ್ಲಿ ಸಮಸ್ಯೆ ಇರೋದು ವಯಸ್ಸಲ್ಲ, ಆ ಗ್ರಹಿಕೆಯಲ್ಲಿ. ಕೃಷ್ಣ ಮುಂದೆ ಹೇಳ್ತಾನೆ, ನ ಜಾಯತೆ ಮ್ರಿಯತೇವಾ ಕದಾಚಿನ್. ಆತ್ಮ ಎಂದಿಗೂ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ದೇಹ ಬದಲಾಗುತ್ತೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ವೃದ್ಧಾಪ್ಯಕ್ಕೆ. ಆದರೆ ಒಳಗಿರೋ ಆ ಚೈತನ್ಯ ಅದೇ ಇರುತ್ತೆ, ಶಾಶ್ವತವಾಗಿ. ಒಂದು ಪೌರಾಣಿಕ ಸಾಕ್ಷಿಕಥೆ ಹೇಳ್ತೀನಿ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಗುರುಗಳಾಗಿದ್ದ ಪರಶುರಾಮರ ಕಥೆ ನಿಮ್ಗೆ ತಿಳಿದಿರಬಹುದು. ಪರಶುರಾಮರು ಬಹುಕಾಲ ಬದುಕಿದ್ರು ಅಂತ ಪುರಾಣ ಹೇಳುತ್ತೆ. ಆದರೆ ಅವರ ಆ ದೀರ್ಘ ಜೀವನದಲ್ಲಿ ಅವರು ಪ್ರತಿ ಯುಗದಲ್ಲೂ ಹೊಸ ಶಿಷ್ಯರಿಗೆ ಹೊಸ ವಿದ್ಯೆ ಕಲಿಸ್ತಿದ್ರು, ಹೊಸ ಪಾತ್ರ ವಹಿಸ್ತಿದ್ರು. ಎಲ್ಲೂ ನಾನು ಹಳಬ, ಇನ್ನೇನೂ ನನ್ ಕೆಲಸ ಇಲ್ಲ ಅಂತ ಕುಳಿತಿರ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವರ ಜ್ಞಾನ, ಅವರ ಚೈತನ್ಯ ಕಾಲದ ಮಿತಿಯ ಆಚೆ ಇತ್ತು. ಇನ್ನೊಂದು ಉದಾಹರಣೆ, ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾಗ ಸಹ, ದೈಹಿಕವಾಗಿ ಸಂಪೂರ್ಣ ಜರ್ಜರಿತರಾಗಿದ್ದಾಗ ಸಹ ಅವರು ಯುಧಿಷ್ಠಿರನಿಗೆ ರಾಜಧರ್ಮ, ನೀತಿ, ಜೀವನ ಮೌಲ್ಯಗಳ ಬಗ್ಗೆ ಗಂಟೆಗಟ್ಲೆ ಬೋಧನೆ ಮಾಡಿದ್ರು. ಅವರ ದೇಹ ಬಾಣಗಳಿಂದ ಚುಚ್ಚಲ್ಪಟ್ಟಿತ್ತು, ಆದರೆ ಅವರ ಮನಸ್ಸಿನ ತೀಕ್ಷ್ಣತೆ, ಜ್ಞಾನದ ಪ್ರಸಾರ ಮಾಡೋ ಉತ್ಸಾಹ ಒಂದಿಷ್ಟೂ ಕಡಿಮೆಯಾಗಿರಲಿಲ್ಲ. ಇಲ್ಲಿ ಶ್ರೀಕೃಷ್ಣನ ಬೋಧನೆಯ ಸಾರ ಏನು ಗೊತ್ತಾ? ನೀನು ಯಾರು ಎಂಬುದನ್ನು ದೇಹದ ಆಧಾರದ ಮೇಲೆ ಅಳೆಯಬಾರದು. ನೀನು ಆ ಚೈತನ್ಯ, ಆ ಆತ್ಮ, ಅದು ಶಾಶ್ವತ, ಅದಕ್ಕೆ ವಯಸ್ಸಿನ ಮಿತಿಯಿಲ್ಲ. ಗೀತೆಯ ಒಂದು ಪ್ರಮುಖ ಶ್ಲೋಕ ಹೇಳುತ್ತೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದ್ರೆ ತನ್ನ ಸ್ವಂತ ಧರ್ಮದಲ್ಲಿ, ಅಂದ್ರೆ ಕರ್ತವ್ಯದಲ್ಲಿ ಮರಣ ಬಂದ್ರೂ ಶ್ರೇಷ್ಠ. ಆದ್ರೆ ಇನ್ನೊಬ್ಬರ ಧರ್ಮ, ಅಂದ್ರೆ ಕರ್ತವ್ಯ ಅನುಸರಿಸೋದು ಭಯಾನಕ. ಈ ಮಾತಿನ ಆಳವಾದ ಅರ್ಥ ಏನು? ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ಆದ ಒಂದು ಸ್ವಂತ ಪಯಣ ಇರುತ್ತೆ, ಅವನದ್ದೇ ಆದ ಒಂದು ಪಾತ್ರ ಇರುತ್ತೆ. ಇನ್ನೊಬ್ಬರ ಪಾತ್ರ ನೋಡಿ, ಇನ್ನೊಬ್ಬರ ಟೈಮ್ಲೈನ್ ನೋಡಿ ತನ್ನ ಜೀವನವನ್ನ ಅಳಿಯೋದು ಅಪಾಯಕಾರಿ. ಇಲ್ಲಿ ಒಂದು ಪೌರಾಣಿಕ ಸಾಕ್ಷಿ ಕಥೆ ಹೇಳ್ತೀನಿ. ಇದು ಶ್ರೀಮದ್ ಭಾಗವತದಲ್ಲಿ ಬರೋ ಕಥೆ. ಗೋಕುಲದಲ್ಲಿ ಒಬ್ಬ ವಯೋವೃದ್ಧ ಗೋಪಿ ಇದ್ಲು. ಆಕೆಯ ಹೆಸರು ನಮ್ಮಡೆ ಪುರಾಣದಲ್ಲಿ ಸ್ಪಷ್ಟವಾಗಿ ಸಿಗದಿದ್ರೂ ಆಕೆಯ ಕಥೆ ಭಕ್ತಿಪಂಥದಲ್ಲಿ ಪ್ರಸಿದ್ಧ. ಆಕೆಗೆ ಕೃಷ್ಣನನ್ನ ಮೊಸರು ಬೆಣ್ಣೆ ಮಾಡಿ ತಿನಿಸೋ ಆಸೆ ಇತ್ತು. ಆದರೆ ಆಕೆಗೆ ವಯಸ್ಸಾಗಿತ್ತು, ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ, ಕೈಗಳು ನಡುಕ್ತಿದ್ವು.
ಸುತ್ತಲಿನ ಎಲ್ಲಾ ಗೋಪಿಯರು ಯುವತಿಯರು. ಅವರು ಚುರುಕಾಗಿ ಮೊಸರು ಕಡೆದು ನೃತ್ಯ ಮಾಡಿ ಕೃಷ್ಣನ ಜೊತೆ ಆಟ ಆಡ್ತಿದ್ರು. ಈ ವಯೋವೃದ್ಧ ಗೋಪಿ ಮೊದಮೊದಲು ಮನಸ್ಸಲ್ಲೇ ಕುಗ್ಗಿ ಹೋಗ್ತಿದ್ಲು. ನಾನಿವರ ಹಾಗೆ ಆಗೋಕ್ಕಾಗಲ್ಲ, ನನ್ ದೇಹ ಸಹಕರಿಸಲ್ಲ. ಆದ್ರೆ ಆಕೆ ಒಂದು ವಿಷಯ ಅರ್ಥ ಮಾಡ್ಕೊಂಡ್ಲು. ಕೃಷ್ಣನಿಗೆ ಬೇಕಿರೋಡು ಚುರುಕುತನ ಅಲ್ಲ, ಪ್ರೀತಿ. ಆಕೆ ತನ್ನ ಶಕ್ತಿಗೆ ತಕ್ಕಂತೆ ಪ್ರತಿದಿನ ಬೆಳಿಗ್ಗೆ ನಿಧಾನವಾಗಿ ಆದ್ರೆ ಪೂರ್ಣ ಪ್ರೀತಿಯಿಂದ ಒಂದು ಪುಟ್ಟ ಬಟ್ಟಲು ಬೆಣ್ಣೆ ಸಿದ್ಧಪಡಿಸಿ ಕೃಷ್ಣನಿಗೆ ಕಾದು ಕುಳಿತುಕೊಳ್ಳತೊಡಗದ್ಲು. ಆ ಬೆಣ್ಣೆಯ ಪ್ರಮಾಣ ಚಿಕ್ಕದಾಗಿರಬಹುದು, ಆದರೆ ಅದರಲ್ಲಿನ ಭಾವ ಅಪಾರ. ಕಥೆ ಹೇಳುತ್ತೆ, ಕೃಷ್ಣ ಆ ವಯೋವೃದ್ಧ ಗೋಪಿಯ ಬಳಿ ಬಂದು ಆ ಪುಟ್ಟ ಬಟ್ಟಲಿನ ಬೆಣ್ಣೆಯನ್ನೇ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ. ಮತ್ತು ಆಕೆಯ ಮುಖದ ನೆರೆಗೆಗಳಲ್ಲಿ, ಆಕೆಯ ನಡುಗೋ ಕೈಗಳಲ್ಲಿ ಆ ಭಗವಂತ ಒಂದು ವಿಶೇಷ ಸೌಂದರ್ಯವನ್ನ ಕಂಡ. ಈ ಕಥೆಯ ಸಂದೇಶ ಏನ್ ಗೊತ್ತಾ ಸ್ನೇಹಿತರೆ? ಕೃಷ್ಣ ಎಂದಿಗೂ ನಮ್ಮ ವಯಸ್ಸನ್ನ, ನಮ್ಮ ವೇಗವನ್ನ, ನಮ್ಮ ಯುವತೆಯನ್ನ ಅಳೆದು ಪ್ರೀತಿ ಕೊಡಲ್ಲ. ಆತನಿಗೆ ಬೇಕಿರೋದು ಪ್ರಯತ್ನ, ಪ್ರೀತಿ, ಭಕ್ತಿಯಲ್ಲಿ ಅಡಗಿರೋ ಶುದ್ಧ ಭಾವ. ನಮ್ಮ ಜೀವನದಲ್ಲೂ ಇದೇ ಸತ್ಯ ಅನ್ವಯಿಸುತ್ತೆ. ನಮ್ಮ ಸ್ವಧರ್ಮ ಅಂದ್ರೆ ನಮ್ಗೆ ಯಾವ ಹಂತದಲ್ಲಿ ಏನು ಕೊಡೋಕ್ಕಾಗುತ್ತೋ ಅದನ್ನು ಪೂರ್ಣ ಪ್ರೀತಿಯಿಂದ ಕೊಡೋದು. ಯುವಕನಿಗಿರೋ ಶಕ್ತಿ ಬೇರೆ, ಮಧ್ಯವಯಸ್ಕನಿಗಿರೋ ಅನುಭವ ಬೇರೆ, ವೃದ್ಧರಿಗಿರೋ ಜ್ಞಾನ ಬೇರೆ. ಇವೆಲ್ಲ ಬೇರೆ ಬೇರೆ ತರಹದ ಕೊಡುಗೆಗಳು, ಆದ್ರೆ ಯಾವುದೂ ಕಡಿಮೆ ಅಲ್ಲ. ಗೀತೆಯಲ್ಲಿ ಕೃಷ್ಣ ಇನ್ನೊಂದು ಮುಖ್ಯ ಮಾತು ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ, ಸಮತ್ವದಲ್ಲಿ ನಿಂತು ಕರ್ಮ ಮಾಡು. ಫಲಿತಾಂಶದ ಬಗ್ಗೆ ಚಿಂತಿಸದೆ ನಾನು ಈಗ ಏನು ಮಾಡಬಲ್ಲೆ ಅನ್ನೋ ಪ್ರಶ್ನೆಯಿಂದ ಶುರು ಮಾಡು. ನನ್ ವಯಸ್ಸಲ್ಲಿ ಇದು ಸಫಲ ಆಗತ್ತಾ ಇಲ್ವಾ ಅನ್ನೋ ಯೋಚನೆ ಭವಿಷ್ಯದ ಬಗ್ಗೆ, ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಇಂದು ನಾನು ಒಂದು ಹೆಜ್ಜೆ ಇಡಬಲ್ಲೆ ಅನ್ನೋದು ಈ ಕ್ಷಣದ ಸತ್ಯ, ಅದು ನಮ್ಮ ಕೈಯಲ್ಲಿದೆ. ಸುಬ್ಬಯ್ಯ ಬ್ರಷ್ ಎತ್ಕೊಂಡಾಗ, ಲಲಿತಮ್ಮ ಮೊದಲ ವಿಡಿಯೋ ಮಾಡಿದಾಗ, ರಂಗಪ್ಪ ಡ್ರಿಪ್ ಇರಿಗೇಷನ್ ಕಲಿಯೋಕ್ಕೆ ಹೋದಾಗ ಇವರೆಲ್ಲ ಫಲಿತಾಂಶದ ಗ್ಯಾರಂಟಿ ಇಲ್ಲದೆ ಮುಂದೆ ಹೋಗಿದ್ರು. ಅವರಿಗೆ ಗೊತ್ತಿದ್ದದ್ದು ಒಂದೇ, ಈಗ ಒಂದು ಹೆಜ್ಜೆ ಇಡಬೇಕು. ಇದೇ ಕೃಷ್ಣ ಗೀತೆಯಲ್ಲಿ ಬೋಧಿಸಿದ ನಿಷ್ಕಾಮ ಕರ್ಮ. ಗೀತೆಯ 6ನೇ ಅಧ್ಯಾಯದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಮನಸ್ಸು ಎಷ್ಟು ಚಂಚಲ, ಎಷ್ಟು ಬಲಶಾಲಿ, ಇದನ್ನು ನಿಯಂತ್ರಿಸೋದು ಗಾಳಿಯನ್ನು ಹಿಡಿಯೋ ಹಾಗೆ ಕಷ್ಟ ಅಲ್ವಾ ಅಂತ. ಕೃಷ್ಣ ಇದಕ್ಕೆ ಒಪ್ತಾನೆ. ಹೌದು, ಮನಸ್ಸು ಚಂಚಲ, ಆದ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು ಅಂತ ಹೇಳ್ತಾನೆ. ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಹಿಡಿಬಹುದು. ಇಲ್ಲಿ ಅಭ್ಯಾಸ ಅನ್ನೋ ಪದ ಬಹಳ ಮುಖ್ಯ. ಅಂದ್ರೆ ಮನಸ್ಸನ್ನು ಒಂದೇ ದಿನದಲ್ಲಿ ಬದಲಾಯಿಸೋಕೆ ಆಗಲ್ಲ, ಆದ್ರೆ ನಿರಂತರ ಅಭ್ಯಾಸದಿಂದ, ಪ್ರತಿದಿನ ಒಂದು ಸಣ್ಣ ಪ್ರಯತ್ನದಿಂದ ಮನಸ್ಸಿನ ಒಲವನ್ನು ಬೇರೆ ದಿಕ್ಕಿಗೆ ತಿರುಗಿಸಬಹುದು. ನಂಗೆ ಆಗಲ್ಲ ಅನ್ನೋ ಮನಸ್ಸಿಗೆ ನಾನು ಪ್ರಯತ್ನಿಸ್ತೇನೆ ಅನ್ನೋ ಹೊಸ ಅಭ್ಯಾಸ ಕಲಿಸಬಹುದು. ಇದಕ್ಕೆ ಸಮಯ ಬೇಕು, ತಾಳ್ಮೆ ಬೇಕು, ಆದ್ರೆ ಅಸಾಧ್ಯ ಅಲ್ಲ. ಇನ್ನೊಂದು ಪೌರಾಣಿಕ ಸಾಕ್ಷಿಕತೆ ನೆನಪಾಗುತ್ತೆ. ಮಹಾಭಾರತದ ಯುದ್ಧದ ಮುಂಚೆ ದ್ರುಪದ ರಾಜನ ಕಥೆ. ದ್ರುಪದ ಮತ್ತು ದ್ರೋಣ ಚಿಕ್ಕಂದಿನಲ್ಲಿ ಸ್ನೇಹಿತರಾಗಿದ್ರು. ಆದ್ರೆ ಮುಂದೆ ಪರಿಸ್ಥಿತಿ ಬದಲಾಗಿ ದ್ರೋಣ ದ್ರುಪದನ ಅರ್ಧ ರಾಜ್ಯ ಕಸಿದುಕೊಂಡ್ರು. ದ್ರುಪದ ಇದನ್ನು ಮನಸ್ಸಲ್ಲಿಟ್ಕೊಂಡು ಪ್ರತೀಕಾರ ತೀರಿಸಿಕೊಳ್ಳೋಕೆ ಬಹುಕಾಲ ಪ್ರಯತ್ನ ಮಾಡಿದ್ರು. ಆದ್ರೆ ಅವರಿಗೆ ಗೊತ್ತಿದ್ದಿದ್ದು ಸಾಮಾನ್ಯ ಶಸ್ತ್ರವಿದ್ಯೆಯಲ್ಲಿ ದ್ರೋಣರನ್ನು ಸೋಲಿಸೋಕೆ ಆಗಲ್ಲ. ಅದಕ್ಕಾಗಿ ದ್ರುಪದ ತಪಸ್ಸು ಮಾಡಿ, ಯಜ್ಞ ಮಾಡಿಸಿ, ತಮ್ಮ ವೃದ್ಧಾಪ್ಯದಲ್ಲಿ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯಂತಹ ಮಕ್ಕಳನ್ನು ಪಡೆದ್ರು ಮತ್ತು ಅವರಿಗೆ ಅತ್ಯುತ್ತಮ ಶಿಕ್ಷಣ ಕೊಡಿಸಿದ್ರು. ದ್ರುಪದನ ಈ ಪ್ರಯತ್ನದ ಹಿಂದೆ ಒಂದು ಆಳವಾದ ಪಾಠ ಇದೆ. ಅವರು ತಮ್ಮ ವೃದ್ಧಾಪ್ಯದ ಅಸಹಾಯಕತೆಯನ್ನು ಒಂದು ಹೊಸ ಪೀಳಿಗೆಯ ಮೂಲಕ ಶಕ್ತಿಯಾಗಿ ಪರಿವರ್ತಿಸಿದ್ರು. ತಮ್ಮ ಸ್ವಂತ ದೇಹದ ಮಿತಿಯನ್ನು ಒಪ್ಕೊಂಡು, ಆದ್ರೆ ತಮ್ಮ ಗುರಿಯನ್ನು ಬಿಡದೆ ಹೊಸ ಮಾರ್ಗ ಕಂಡ್ಕೊಂಡ್ರು. ಇದೇ ಮನಸ್ಸಿನ ನಿಜವಾದ ಶಕ್ತಿ. ಪರಿಸ್ಥಿತಿ ಬದಲಾದಾಗ ಮಾರ್ಗವನ್ನು ಬದಲಾಯಿಸೋ ಜಾಣ್ಮೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಮನುಷ್ಯ ತನ್ನನ್ನು ತಾನೇ ಮೇಲೆತ್ತಿಕೊಳ್ಳಬೇಕು, ತನ್ನನ್ನು ತಾನೇ ಕೆಳಗೆ ತಳ್ಳಬಾರದು. ಇದರರ್ಥ ಏನು? ನಮ್ಮ ಅತಿ ದೊಡ್ಡ ಶತ್ರು ಮತ್ತು ಅತಿ ದೊಡ್ಡ ಮಿತ್ರ ಎರಡೂ ನಾವೇ. ನಂಗೆ ಆಗಲ್ಲ ಅಂತ ಪ್ರತಿದಿನ ಹೇಳ್ಕೊಂಡ್ರೆ ಅದೇ ನಮ್ಮ ಶತ್ರು ಆಗುತ್ತೆ. ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಕೊಂಡ್ರೆ ಅದೇ ನಮ್ಮ ಮಿತ್ರ ಆಗುತ್ತೆ. ಇನ್ನೊಂದು ಮುಖ್ಯ ಅಂಶ, ಕೃಷ್ಣ ಸಮಬುದ್ಧಿ ಬಗ್ಗೆ ಮಾತಾಡ್ತಾನೆ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇವೆಲ್ಲದರಲ್ಲೂ ಸಮಚಿತ್ತ ಇಟ್ಕೊಳ್ಳೋದು. ಈ ಸಮಚಿತ್ತ ಯುವಕರಿಗಿಂತ ಹಿರಿಯರಿಗೆ ಸುಲಭವಾಗಿ ಬರುತ್ತೆ. ಯಾಕಂದ್ರೆ ಜೀವನದ ಎಷ್ಟೋ ಏರಿಳಿತಗಳನ್ನು ಅನುಭವಿಸಿರ್ತಾರೆ. ಹಾಗಾಗಿ ಹೆಚ್ಚಿನ ವಯಸ್ಸು ಎಂಬುದು ಒಂದು ಅನುಕೂಲ. ಯಾಕಂದ್ರೆ ಭಯಕ್ಕಿಂತ ಜ್ಞಾನ ಹೆಚ್ಚಿರುತ್ತೆ, ಆತುರಕ್ಕಿಂತ ತಾಳ್ಮೆ ಹೆಚ್ಚಿರುತ್ತೆ. ಸ್ನೇಹಿತರೆ, ಈಗ ನಮಗೆ ಸ್ಪಷ್ಟವಾಗಿದೆ, ಶ್ರೀಕೃಷ್ಣನ ಬೋಧನೆ ಪ್ರಕಾರ ನಮ್ಮ ಜೀವನದ ಯಶಸ್ಸು, ಸಾರ್ಥಕತೆ, ಶಾಂತಿ ಇವೆಲ್ಲ ಹೊರಗಿನ ಪರಿಸ್ಥಿತಿ ಮೇಲಲ್ಲ, ಒಳಗಿನ ಮನಸ್ಸಿನ ಸ್ಥಿತಿ ಮೇಲೆ ಅವಲಂಬಿತ.
ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ನೋಡಿದ ಎಲ್ಲಾ ಕಥೆಗಳು, ಬೋಧನೆಗಳು ಎಲ್ಲವೂ ಒಂದೇ ಸತ್ಯದ ಸುತ್ತ ಸುತ್ತುತ್ತಿವೆ. ವಯಸ್ಸು ಎಂಬುದು ಜೀವನದ ಒಂದು ಅಧ್ಯಾಯ ಮಾತ್ರ, ಅದು ಕಥೆಯ ಅಂತ್ಯ ಅಲ್ಲ. ಪ್ರತಿ ಬೆಳಗ್ಗೆ ಸೂರ್ಯ ಹೊಸದಾಗಿ ಉದಯಿಸ್ತಾನೆ. ಅದೇ ರೀತಿ ಪ್ರತಿ ಕ್ಷಣವೂ ನಮಗೆ ಹೊಸದಾಗಿ ಪ್ರಾರಂಭಿಸುವ ಅವಕಾಶ ಕೊಡುತ್ತೆ. ಆ ಅವಕಾಶವನ್ನು ಸ್ವೀಕರಿಸೋದು ಬಿಡೋದು ನಮ್ಮ ಮನಸ್ಸಿನ ಆಯ್ಕೆ. ಈಗ ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸಿನ ಒಳಗೆ ಎಷ್ಟು ಆಲದ ಮರಗಳಿವೆ? ಎಷ್ಟು ಗೋಗೆಯ ಹಗ್ಗಗಳಿವೆ? ಯಾವುದು ನಿಮ್ಮ ಶಕ್ತಿ ಇದ್ರೂ ನಿಮ್ಮನ್ನು ಕಟ್ಟಿಹಾಕಿದೆ? ಈ ವಯಸ್ಸಲ್ಲಿ ಹೊಸ ಕೆಲಸ ಶುರು ಮಾಡೋಕ್ಕಾಗಲ್ಲ. ಈ ವಯಸ್ಸಲ್ಲಿ ಹೊಸ ಭಾಷೆ ಕಲಿಯೋಕ್ಕೆ ತಡವಾಯಿತು. ಈ ವಯಸ್ಸಲ್ಲಿ ಹೊಸ ಸ್ನೇಹ ಬೆಳೆಸೋಕೆ ಸಾಧ್ಯ ಇಲ್ಲ. ಈ ವಯಸ್ಸಲ್ಲಿ ಆರೋಗ್ಯ ಸುಧಾರಿಸಿಕೊಳ್ಳೋಕೆ ಲೇಟಾಯಿತು. ಇಂತಹ ಎಷ್ಟು ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಿವೆ? ಈ ಎಲ್ಲ ಮಾತುಗಳನ್ನೊಂದು ಕ್ಷಣ ಕಾಗದದ ಮೇಲೆ ಬರೆದು ನೋಡಿ. ಬರೆದ ಮೇಲೆ ಅವುಗಳನ್ನು ಮತ್ತೆ ಓದಿ. ಆ ಮಾತುಗಳು ಯಾರ ಧ್ವನಿಯಲ್ಲಿ ಕೇಳಿಸ್ತಿವೆ? ನಿಮ್ಮ ಸ್ವಂತ ಧ್ವನಿಯ? ಅಥವಾ ಯಾರೋ ಚಿಕ್ಕಂದನಿನಲ್ಲಿ ಹೇಳಿದ ಮಾತಿನ ಪ್ರತಿಧ್ವನಿಯ? ಅಥವಾ ಸಮಾಜದ ಸಾಮಾನ್ಯ ಅಭಿಪ್ರಾಯದ ಪ್ರತಿಬಿಂಬವಾ? ಎಷ್ಟೋ ಬಾರಿ ನಾವು ನಂಬಿಕೊಂಡಿರೋ ಈ ಸತ್ಯಗಳು ನಮ್ಮವೇ ಅಲ್ಲ, ಅವು ಬೇರೆಯವರಿಂದ ಎರವಲು ಪಡೆದ ಭಯಗಳು. ಸುಬ್ಬಯ್ಯ ಬ್ರಷ್ ಎತ್ಕೊಂಡ ಆ ಕ್ಷಣ, ಲಲಿತಮ್ಮ ಮೊಬೈಲ್ ಕ್ಯಾಮರಾ ಎದುರು ನಿಂತ ಆ ಕ್ಷಣ, ರಂಗಪ್ಪ ಕೃಷಿ ಇಲಾಖೆಗೆ ಮೊದಲ ಹೆಜ್ಜೆ ಇಟ್ಟ ಆ ಕ್ಷಣ, ಈ ಎಲ್ಲ ಕ್ಷಣಗಳಲ್ಲಿ ಏನಾಯ್ತು ಗೊತ್ತಾ? ಅವರು ಆ ಹಳೆಯ ಧ್ವನಿಯನ್ನು ಒಂದು ಕ್ಷಣ ಮೌನಗೊಳಿಸಿ ಹೊಸ ಧ್ವನಿಗೆ ಅವಕಾಶ ಕೊಟ್ಟರು, ಅಷ್ಟೇ. ಇದಕ್ಕೆ ಯಾವ ಮಹಾಶಕ್ತಿಯೂ ಬೇಕಾಗಿಲ್ಲ. ಬೇಕಾಗಿದ್ದು ಒಂದು ಸಣ್ಣ ನಿರ್ಧಾರ. ಇಂದು ಈ ಕ್ಷಣ ನಾನು ಪ್ರಯತ್ನಿಸ್ತೇನೆ. ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯ ಕೊನೆಯಲ್ಲಿ ಕೇಳ್ತಾನೆ, ಯಥೇಚ್ಛಸಿ ತಥಾಕುರು. ನೀನು ಹೇಗೆ ಬೇಕೋ ಹಾಗೆ ಮಾಡು. ಕೃಷ್ಣ ಎಂದಿಗೂ ಬಲವಂತ ಮಾಡಲ್ಲ. ಆತ ಜ್ಞಾನ ಕೊಡ್ತಾನೆ, ದೃಷ್ಟಿಕೋನ ಕೊಡ್ತಾನೆ, ಆದರೆ ಆಯ್ಕೆ ಅರ್ಜುನದ್ದೇ. ಅದೇ ರೀತಿ ಇಂದು ಈ ಸಂಚಿಕೆ ನಿಮಗೆ ಒಂದು ಹೊಸ ದೃಷ್ಟಿಕೋನ ಕೊಡಬಹುದು, ಆದರೆ ಅದನ್ನು ಜೀವನದಲ್ಲಿ ತರೋ ಆಯ್ಕೆ ನಿಮ್ಮದೇ. ಯೋಚಿಸಿ ನೋಡಿ, ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಮುಚ್ಚಿಟ್ಟ ಯಾವ ಕನಸಿದೆ? ಬಾಲ್ಯದಲ್ಲಿ ಇಷ್ಟಪಡುತ್ತಿದ್ದ ಯಾವ ಹವ್ಯಾಸ? ಎಂದೋ ಯೋಚಿಸಿದ್ದ ಯಾವ ಬಯಕೆ? ಒಂದಿನ ಮಾಡ್ತೇನೆ ಅಂತ ಮುಂದೂಡ್ತಾ ಬಂದ ಯಾವ ಯೋಜನೆ? ಆ ಕನಸಿಗೆ ಒಂದು ಗೌರವ ಕೊಡಿ. ಅದನ್ನು ಲೇಟಾಯ್ತು ಅನ್ನೋ ಪದದಿಂದ ಸಮಾಧಿ ಮಾಡಬೇಡಿ. ಬದಲಿಗೆ ಅದಕ್ಕೆ ಹೊಸ ಇಂದೇ ಪ್ರಾರಂಭ ಅನ್ನೋ ಹೊಸ ಜೀವ ಕೊಡಿ. ನೆನಪಿಡಿ, ಬದಲಾವಣೆ ಎಂದೂ ಒಂದು ದೊಡ್ಡ ಜಿಗಿತದ ಮೂಲಕ ಬರಲ್ಲ. ಅದು ಸಣ್ಣ ಸಣ್ಣ ಹೆಜ್ಜೆಗಳಿಂದ ಪ್ರಾರಂಭವಾಗುತ್ತೆ. ಇಂದು ಒಂದು ಪುಸ್ತಕದ ಒಂದು ಪುಟ ಓದಿ. ಇಂದು 5 ನಿಮಿಷ ನಡೆಯಿರಿ. ಇಂದು ಒಂದು ಹಳೆಯ ಸ್ನೇಹಿತನಿಗೆ ಕರೆ ಮಾಡಿ. ಇಂದು ಒಂದು ಹೊಸ ಪದ ಕಲಿಯಿರಿ. ಈ ಸಣ್ಣ ಹೆಜ್ಜೆಗಳೇ ಮುಂದೆ ದೊಡ್ಡ ಬದಲಾವಣೆಗೆ ಬೀಜವಾಗುತ್ತವೆ. ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ ಈ ಎಲ್ಲ ಜ್ಞಾನವನ್ನು ಒಂದು ಅಂತಿಮ ಹೃದಯಸ್ಪರ್ಶಿ ಸಂದೇಶದ ಮೂಲಕ ಮುಗಿಸೋಣ ಮತ್ತು ಒಂದು ಹೊಸ ಬದುಕಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ಇಡಿಸೋಣ. ಸ್ನೇಹಿತರೆ, ಈ ಪ್ರಯಾಣದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಒಂದು ಕ್ಷಣ ಕಣ್ಣುಮುಚ್ಚಿ ನಿಮ್ಮ ಜೀವನವನ್ನು ಒಂದು ಪುಸ್ತಕ ಎಂದು ಯೋಚಿಸಿ. ಪ್ರತಿ ವರ್ಷ ಒಂದು ಅಧ್ಯಾಯ. ಕೆಲವು ಅಧ್ಯಾಯಗಳು ಸುಂದರವಾಗಿದ್ದು, ಕೆಲವು ಕಷ್ಟಕರವಾಗಿದ್ವು, ಕೆಲವು ನೋವಿನಿಂದ ಕೂಡಿದ್ವು. ಆ ಪ್ರತಿ ಅಧ್ಯಾಯ ಮುಗಿಯೋ ಹೊತ್ತಿಗೆ ನೀವು ಒಂದು ಪುಟ ತಿರುವಿ ಮುಂದೆ ಹೋದ್ರಿ. ಆ ಪುಟ ತಿರುಗಿಸೋ ಶಕ್ತಿ ನಿಮ್ಮಲ್ಲೇ ಇತ್ತು, ಇಂದೂ ಇದೆ. ಇಂದು ನಿಮ್ಮ ಜೀವನದ ಯಾವ ಅಧ್ಯಾಯದಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಏನ್ಗೊತ್ತಾ? ಮುಂದಿನ ಪುಟದಲ್ಲಿ ಏನು ಬರೀತೀರಾ ಅನ್ನೋದು. ಆ ಪುಟ ಖಾಲಿ ಇದೆ. ಅದನ್ನು ಭಯದಿಂದ ತುಂಬಿಸ್ತೀರಾ ಅಥವಾ ಧೈರ್ಯ ಮತ್ತು ಭರವಸೆಯಿಂದ ತುಂಬಿಸ್ತೀರಾ? ಆ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ ಅತಿ ದೊಡ್ಡ ಉಡುಗೊರೆ ಏನ್ಗೊತ್ತಾ? ಅದು ಆಯ್ಕೆಯ ಸ್ವಾತಂತ್ರ್ಯ. ಆತ ಎಂದೂ ಹೇಳಲಿಲ್ಲ, ನಿನ್ನ ವಯಸ್ಸು ಇಷ್ಟಿದೆ, ಹಾಗಾಗಿ ಇದು ಮಾತ್ರ ಮಾಡು. ಬದಲಿಗೆ ಹೇಳಿದ, ನೀನು ಶಾಶ್ವತ ಚೈತನ್ಯ, ನಿನಗೆ ಯಾವ ಮಿತಿಯೂ ಇಲ್ಲ, ಎದ್ದು ನಿಲ್ಲು, ಕಾರ್ಯ ಮಾಡು. ಸ್ನೇಹಿತರೆ, ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಶುರುಮಾಡಿ. ಪ್ರತಿ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿ ಮುಂದೆ ನಿಂತು ಹೀಗೆ ಹೇಳಿ, ನನ್ನ ವಯಸ್ಸು ಒಂದು ಸಂಖ್ಯೆ, ಆದರೆ ನನ್ನ ಮನಸ್ಸು ಶಾಶ್ವತ ಯುವಕ. ಇಂದು ನಾನು ಒಂದು ಹೊಸ ಹೆಜ್ಜೆ ಇಡ್ತೇನೆ. ಮೊದಲು ಇದು ಬರೀ ಮಾತಾಗಿ ಕಾಣಿಸಬಹುದು, ಆದರೆ ಕೃಷ್ಣ ಹೇಳಿದಂತೆ ಅಭ್ಯಾಸದಿಂದ ಎಲ್ಲವೂ ಸಾಧ್ಯ. 1 ತಿಂಗಳು ಮಾಡಿ ನೋಡಿ, ಮನಸ್ಸಿನ ಒಳಗೆ ಒಂದು ಸೂಕ್ಷ್ಮ ಬದಲಾವಣೆ ಕಾಣಿಸುತ್ತೆ. ನೆನಪಿಡಿ, ಸುಬ್ಬಯ್ಯ ಚಿತ್ರಕಲೆ ಶುರು ಮಾಡಿದ್ದು 55ರಲ್ಲಿ, ಲಲಿತಮ್ಮ ಯೂಟ್ಯೂಬ್ ಶುರು ಮಾಡಿದ್ದು 60ರ ನಂತರ, ರಂಗಪ್ಪ ಹೊಸ ಬೇಸಾಯ ಪದ್ಧತಿ ಕಲಿತಿದ್ದು 68ರಲ್ಲಿ. ಇವರ್ಯಾರೂ ಅಸಾಧಾರಣ ಶಕ್ತಿ ಹೊಂದಿದ ಸೂಪರ್ಮ್ಯಾನ್ಗಳಲ್ಲ. ಇವರೆಲ್ಲರೂ ಸಾಮಾನ್ಯ ಮನುಷ್ಯರು, ನಿಮ್ಮ ಹಾಗೆ.
ಆದರೆ ಒಂದು ಕ್ಷಣದಲ್ಲಿ ಅವರು ತಮ್ಮ ಮನಸ್ಸಿನ ಆ ಹಳೆಯ ಕಥೆಗೆ ಸಾಕು ಅಂತ ಹೇಳಿದ್ರು ಮತ್ತು ಹೊಸ ಕಥೆ ಬರೆಯೋಕೆ ಶುರುಮಾಡಿದ್ರು. ಜೀವನ ಅನ್ನೋದು ಒಂದು ಓಟವಲ್ಲ, ಅದು ಒಂದು ಪ್ರಯಾಣ. ಓಟದಲ್ಲಿ ಗೆಲ್ಲೋಕೆ ವೇಗ ಮುಖ್ಯ, ಆದರೆ ಪ್ರಯಾಣದಲ್ಲಿ ಪ್ರತಿ ಕ್ಷಣದ ಅನುಭವ ಮುಖ್ಯ. ನಿಮ್ಮ ವಯಸ್ಸು ಎಷ್ಟೇ ಇರಲಿ, ಈ ಪ್ರಯಾಣದಲ್ಲಿ ನೀವು ಇನ್ನೂ ಮುಂದೆ ಹೋಗಬಲ್ಲಿರಿ, ಇನ್ನೂ ಹೊಸದನ್ನು ಕಲಿಯಬಲ್ಲಿರಿ, ಇನ್ನೂ ಯಾರಿಗಾದರೂ ಸ್ಫೂರ್ತಿಯಾಗಬಲ್ಲಿರಿ. ನಿಮ್ಮ ಒಳಗಿರೋ ಆ ಚೈತನ್ಯ, ಆ ಆತ್ಮ ಎಂದಿಗೂ ಮುದುಕಾಗಲ್ಲ. ಅದು ಕೃಷ್ಣನ ಕೊಳಲಿನ ನಾದದಂತೆ. ಎಷ್ಟು ಸಲ ಕೇಳಿದ್ರೂ, ಎಷ್ಟು ಕಾಲ ಕಳೆದ್ರೂ ಅದು ಯಾವಾಗ್ಲೂ ಹೊಸದಾಗಿ, ಮಧುರವಾಗಿ ಕೇಳಿಸುತ್ತೆ. ಸ್ನೇಹಿತರೆ, ಇಂದಿನಿಂದ ನಿಮ್ಮ ಮನಸ್ಸಿನ ಆ ಹಳೆಯ ಮಾತುಗಳನ್ನು ಬಿಟ್ಟು ಒಂದು ಹೊಸ ಧ್ವನಿಗೆ ಜಾಗ ಕೊಡಿ. ವಯಸ್ಸಲ್ಲ, ಮನಸ್ಸೇ ಗೆಲ್ಲಿಸುತ್ತದೆ ಈ ಮಾತನ್ನು ಬರೀ ಕೇಳಿಬಿಡಬೇಡಿ, ಬದಲಿಗೆ ಜೀವನದಲ್ಲಿ ಅನುಭವಿಸಿ. ನಿಮ್ಮ ಒಳಗಿರೋ ಆ ಅನಂತ ಶಕ್ತಿಯನ್ನು ಗುರುತಿಸಿ ಅದಕ್ಕೆ ಬಾಗಿಲು ತೆರೆಯಿರಿ. ಭಗವಂತ ಕೃಷ್ಣ ನಿಮ್ಮ ಜೊತೆ ಇದ್ದಾನೆ, ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಮಾರ್ಗದರ್ಶನ ಮಾಡ್ತಾನೆ. ಬೇಕಿರೋದು ಒಂದೇ, ಮೊದಲ ಹೆಜ್ಜೆ ಇಡೋ ಧೈರ್ಯ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.